ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ನಿಂದನೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದ ಬಳಸಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ. ಸಿಐಡಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಧ್ವನಿ ರಹಸ್ಯ ಸದನದ ವಿಡಿಯೋ ರೆಕಾರ್ಡ್ಸ್ನಲ್ಲಿ ಅವಾಚ್ಯ ಶಬ್ದ ಬಳಕೆಯಾಗಿರುವುದು ಪತ್ತೆಯಾಗ್ತಾ ಇದೆ. ಫೋರೆನ್ಸಿಕ್ ಪರೀಕ್ಷೆಯಲ್ಲಿ ಅವಾಚ್ಯ ಶಬ್ದ ಬಳಕೆಯಾಗಿರೋದು ಪತ್ತೆಯಾಗಿರೋ ಹಿನ್ನೆಲೆ 4 ಗಂಟೆಯ ವಿಡಿಯೋ ರೆಕಾರ್ಡ್ನಲ್ಲಿ 7 ಬಾರಿ ಅವಾಚ್ಯ ಶಬ್ದ ಪತ್ತೆಯಾಗಿದೆ. ಆ ಧ್ವನಿ ಪತ್ತೆಗೆ ಈಗ ಸಿಟಿ ರವಿ ವಾಯ್ಸ್ ಸ್ಯಾಂಪಲ್ಸ್ಗೆ ಅದನ್ನ ಪಡೆದುಕೊಳ್ಳೋದಕ್ಕೆ ಸಿಐಡಿ ಮುಂದಾಗ್ತಾ ಇದೆ. ಆ ವಿಡಿಯೋದಲ್ಲಿರುವಂತಹ ವಾಯ್ಸ್ ಸಿಟಿ ರವಿ ವಾಯ್ಸ್ ಮ್ಯಾಚ್ ಆಗುತ್ತಾ ಅಂತ ನೋಡೋದಕ್ಕೆ ವಾಯ್ಸ್ ಸ್ಯಾಂಪಲ್ಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಆದರೆ ನಾನು ಅವಾಚ್ಯ ಶಬ್ದ ಬಳಸಿಲ್ಲ ಅನ್ನುತ್ತಿರುವಂತಹ ಸಿಟಿ ರವಿ ವಾಯ್ಸ್ ಸ್ಯಾಂಪಲ್ ಕೊಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಹೀಗಾಗಿ ಕೋರ್ಟ್ ಮೂಲಕ ವಿಚಾರಣೆಗೆ ವಾಯ್ಸ್ ಸ್ಯಾಂಪಲ್ಗೆ ಯತ್ನಿಸ್ತಾ ಇದ್ದಾರೆ. ಸಿಐಡಿ ಉನ್ನತ ಮೂಲಗಳಿಂದ ಟಿವಿ ನನಗೆ ಸಿಗ್ತಾ ಇರುವಂತಹ ಮಾಹಿತಿ ಇದು. ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವಾಚ್ಯ ಶಬ್ದ ಪದ ಬಳಕೆ ಮಾಡಿದ್ರು ಅಂತ ಗಂಭೀರ ಆರೋಪ ಕೇಳಿಬಂತು. ಅದಾದ ಮೇಲೆ ಕೇಸ್ ಬಹಳ ದೊಡ್ಡದಾಯಿತು. ನಂತರ ಅವರನ್ನ ಅರೆಸ್ಟ್ ಮಾಡಲಾಯಿತು. ಪೊಲೀಸರು ಬಂಧನದಲ್ಲಿದ್ದರು. ಬಹಳ ದೊಡ್ಡ ಹೈಡ್ರಾಮಾ ಆಯಿತು. ಅದಾದ ಮೇಲೆ ಕೋರ್ಟ್ನಿಂದ ಅವರಿಗೆ ಅನುಮತಿ ಸಿಗ್ತಾ ಇದ್ದಂತೆ ಹೊರಗೆ ಬಂದರು. ಆದರೆ ಈಗ ವಾಯ್ಸ್ ಸ್ಯಾಂಪಲ್ಗೆ ಯತ್ನ ನಡೀತಾ ಇದೆ. ಈ ಸಿಟಿ ರವಿ ಅವಾಚ್ಯ ಪದ ಬಳಕೆಯ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಬೆಳಗಾವಿಗೆ ವಾಪಸ್ಸಾಗಿದ್ದಾರೆ. ಸಿಐಡಿ ವಿಚಾರಣೆಗೆ ಅಂತ ಒಳಗಾಗಿದ್ರು ಪೊಲೀಸ್ ಅಧಿಕಾರಿಗಳು. ಎಸಿಪಿ ಗಂಗಾಧರ್, ಸಿಪಿಐ ಆರ್ ಪಾಟೀಲ್ ಬೆಳಗಾವಿ ಪೊಲೀಸರಿಂದ ಮಾಹಿತಿ ಪಡೆದಿದ್ದಾರೆ. ಸಿಐಡಿ ಡಿವೈಎಸ್ಪಿ ಈ ಘಟನೆ ನಡೆದ ಮೇಲೆ ಏನು ಅರೆಸ್ಟ್ ಮಾಡಲಾಗಿತ್ತು ಸಿಟಿ ರವಿಯವರನ್ನ, ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಆಕ್ಷೇಪ ವ್ಯಕ್ತ ಆಯಿತು. ಅವರನ್ನ ಎಲ್ಲೆಲ್ಲೋ ಓಡಾಡಿಸಿದ್ರು ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 19, 20 ನಡೆದಂತಹ ಘಟನೆ ಕುರಿತು ಮಾಹಿತಿ, ಟೈಮ್ ಟು ಟೈಮ್ ಮಾಹಿತಿಯನ್ನು ಸಿಐಡಿ ಅಧಿಕಾರಿಗಳು ಪಡೆದಿದ್ದಾರೆ.